ತಂದೆ ಮಗಳನ್ನೇ ಕತ್ತರಿಸಿ ಒಂದು ಬರ್ಬರತೆಯನ್ನು ಮೆರೆದಿದ್ದಾನೆ. ಆದರ್ಶ ತಂದೆಯಾಗಬೇಕಾಗಿದ್ದವನು ಪಾಪಿ ತಂದೆ ಅನ್ನುವಂತಹ ಬಿರುದನ್ನು ಈಗ ಕಟ್ಕೊಂಡಿದ್ದಾನೆ. ಆ ಮಗಳ ಗಂಡನನ್ನು ಮತ್ತು ಆತನ ಕುಟುಂಬವನ್ನು ನಾಶ ಮಾಡಲಿಕ್ಕಂತ ಹೇಳಿ ಕೈಯಲ್ಲಿ ಕೊಡಲಿ ಹಿಡ್ಕೊಂಡು ಬಹಳ ರಭಸವಾಗಿ ರಕ್ಕಸತನದಿಂದ ಹೋದ. ನನ್ನ ಕುಟುಂಬದ ಮರ್ಯಾದೆಯನ್ನು ಹರಾಜು ಹಾಕಿಬಿಟ್ಟೆ ನೀನು ಅಂತ ಹೇಳಿ ಪ್ರೀತಿಸಿ ಮದುವೆಯಾದಳು ಅನ್ನುವಂತಹ ಒಂದೇ ಒಂದು ತಪ್ಪಿಗೆ ಆಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾರೆ. ಸ್ಟೇಟಲ್ಲಿ ರೈಟ್ ನಾವು ಇದು ಸೆನ್ಸೇಷನ್ ನ್ಯೂಸ್. ಮಗಳು ಪ್ರೀತಿ ಮಾಡಿ ಓಡಿ ಹೋಗಿ ಮದುವೆ ಆದ್ಲು, ಅದರಲ್ಲೂ ಕೆಳಜಾತಿಯವನು ಮದುವೆ ಆದ್ಲು ಅನ್ನುವಂತಹ ಕಾರಣಕ್ಕೆ ತಂದೆಯೊಬ್ಬ ಮೆರೆದಂತಹ ರಾಕ್ಷಸ ಕೃತ್ಯ ಆಯಿತು. ಆಕೆಯನ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ, ಆಕೆಯನ್ನು ಯಾರೂ ಹೊತ್ಕೊಂಡು ಹೋಗಿಲ್ಲ. ಆಕೆ ತಾನು ಇಷ್ಟಪಟ್ಟಂತಹ ಒಬ್ಬ ಯುವಕನ ಜೊತೆ ಓಡಿ ಹೋಗಿದ್ದಾಳೆ. ತಂದೆ ತಾಯಿ ಮಾಡಿದಂತಹ ಎಲ್ಲ ಉಪಕಾರವನ್ನು ಮರೆತು, ಆ ಪ್ರೀತಿಯನ್ನು ಮರೆತು ಮತ್ತಾರದು ಪ್ರೀತಿಯನ್ನು ಬಯಸಿ ಹೇಳದೆ ಕೇಳದೆ ಓಡಿ ಹೋಗಿಬಿಟ್ರೆ ಹೆಂಗಾಗ್ಬೇಡ? ಏನೋ ನಮ್ಮ ಹಣೆ ಬರ ಇಷ್ಟೇ, ಅವಳ ಋಣ ಇಷ್ಟೇ, ನಿಮ್ಮೊಟ್ಟಿಗೆ ಅವಳು ಇರುವಂತಹ ಋಣ ಅವಳಿಗೆ ಇರಲಿಲ್ಲ. ಕೋಪದ ಕೈಗೆ ಬುದ್ಧಿಯನ್ನು ಕೊಡದೆ, ಕ್ರೋಧದ ಕೈಗೆ ಬುದ್ಧಿಯನ್ನು ಕೊಡದೆ ತಾನೇ ಒಂದು ಮಗಳ ಶವದ ಆಕೃತಿಯನ್ನು ಗೋಧಿಗಿಟ್ಟಿಂದ ಶವದ ಆಕೃತಿಯನ್ನು ಮಾಡಿ ಮೆರವಣಿಗೆ ಮಾಡಿ ನನ್ನ ಮಗಳು ಸತ್ಲು, ನನ್ನ ಮಗಳು ನನ್ನ ಪಾಲಿಗಿಲ್ಲ ಅಂತ ಎಳ್ಳನೀರು ಬಿಟ್ಬಿಟ್ಟ. ಹಾಯ್ ಹಲೋ ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಇತ್ತೀಚೆಗಷ್ಟೇ ಒಂದು ಘಟನೆ ಸಂಭವಿಸಿತು. ಏನು ಅಂತಂದರೆ, ವಯಸ್ಸಿಗೆ ಬಂದಂತಹ ಮಗಳು ಯಾರೋ ಒಬ್ಬ ಹುಡುಗನ ಜೊತೆ ಓಡಿ ಹೋದ್ಲು. ಆ ಹುಡುಗ ಕೀಳು ಜಾತಿಯವನು, ಕೆಳಜಾತಿಯವನು ಅನ್ನುವಂತಹ ಕಾರಣದಿಂದ ತಂದೆ ಮಗಳನ್ನೇ ಕತ್ತರಿಸಿ ಒಂದು ಬರ್ಬರತೆಯನ್ನು ಮೆರೆದಿದ್ದಾನೆ. ಆದರ್ಶ ತಂದೆಯಾಗಬೇಕಾಗಿದ್ದವನು ಪಾಪಿ ತಂದೆ ಅನ್ನುವಂತಹ ಬಿರುದನ್ನು ಈಗ ಕಟ್ಕೊಂಡಿದ್ದಾನೆ. 6 ತಿಂಗಳ ಗರ್ಭಿಣಿ ಆಕೆ ಮಗಳು. 6 ತಿಂಗಳು ಗರ್ಭಿಣಿ ಅಂತಾನೂ ನೋಡದೆ ಏಕಾಏಕಿ ಮಗಳು ಬಂದಿದ್ದಾಳೆ ಅಂತ ಗೊತ್ತಾಗಿ ಆ ಮಗಳ ಗಂಡನನ್ನು ಮತ್ತು ಆತನ ಕುಟುಂಬವನ್ನು ನಾಶ ಮಾಡಲಿಕ್ಕಂತ ಹೇಳಿ ಕೈಯಲ್ಲಿ ಕೊಡಲಿ ಹಿಡ್ಕೊಂಡು ಬಹಳ ರಭಸವಾಗಿ ರಕ್ಕಸತನದಿಂದ ಹೋದಾಗ ಕಂಡಿದ್ದು ಮಗಳು. ನನ್ನ ಕುಟುಂಬದ ಮರ್ಯಾದೆಯನ್ನು ಹರಾಜು ಹಾಕಿಬಿಟ್ಟೆ ನೀನು ಅಂತ ಹೇಳಿ ಪ್ರೀತಿಸಿ ಮದುವೆಯಾದಳು ಅನ್ನುವಂತಹ ಒಂದೇ ಒಂದು ತಪ್ಪಿಗೆ ಆಕೆಯನ್ನು ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾರೆ. ಸ್ಟೇಟಲ್ಲಿ ರೈಟ್ ನಾವು ಇದು ಸೆನ್ಸೇಷನ್ ನ್ಯೂಸ್. ಇದು ಹುಬ್ಬಳ್ಳಿಯಲ್ಲಿ ನಡೆದಂತಹ ಘಟನೆ. ಅಂದರೆ ಮಗಳು ಪ್ರೀತಿ ಮಾಡಿ ಓಡಿ ಹೋಗಿ ಮದುವೆ ಆದ್ಲು, ಅದರಲ್ಲೂ ಕೆಳಜಾತಿಯವನು ಮದುವೆ ಆದ್ಲು ಅನ್ನುವಂತಹ ಕಾರಣಕ್ಕೆ ತಂದೆಯೊಬ್ಬ ಮೆರೆದಂತಹ ರಾಕ್ಷಸ ಕೃತ್ಯ ಆಯಿತು. ಯಾರೂ ಮದುವೆನೇ ಆಗಿಲ್ವಾ? ಅನೇಕ ಜನ ಮದುವೆ ಆಗಿದ್ದಾರೆ, ಅನೇಕ ಜನ ಲವ್ ಮ್ಯಾರೇಜ್ ಆಗಿದ್ದಾರೆ, ಅನೇಕ ಜನ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ಗಳನ್ನಾಗಿದ್ದಾರೆ. ಅಂಥದ್ದೇ ಒಂದು ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ಮಧ್ಯಪ್ರದೇಶದ ವಿದಿಶಾ ಅನ್ನುವಂತಹ ಒಂದು ಭಾಗದಲ್ಲಿ ಕುಶ್ವಾನ್ ರಾಮ್ ಬಾಬು ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನಿಗೆ ಒಬ್ಬಳು ಮಗಳು, ವಯಸ್ಸಿಗೆ ಬಂದಂತಹ ಮಗಳು. ಏಕಾಏಕಿ ಒಂದು ದಿನ ಮಗಳು ಕಾಣೆ ಆಗಿಬಿಡ್ತಾಳೆ. ವಯಸ್ಸಿಗೆ ಬಂದಂತಹ ಮಗಳು ಕಾಣಲಿಲ್ಲ ಅಥವಾ ಮನೆಗೆ ಬರಲಿಲ್ಲ ಅಂದರೆ ತಂದೆ ತಾಯಿಗಳದೆಷ್ಟು ಆತಂಕ ಪಡಬೇಡ. ಹಾಗೆ ಕುಶ್ವಾನ್ ರಾಮ್ ಬಾಬು ಕೂಡ ಅಷ್ಟೇ ಆತಂಕಕ್ಕೊಳಗಾಗ್ತಾರೆ. ಅವರ ಮನೆಯವರು ಆತಂಕಕ್ಕೊಳಗಾಗ್ತಾರೆ. ಆತಂಕಕ್ಕೊಳಗಾದಂಥ ಈ ಕುಟುಂಬದವರು ಏನು ಮಾಡ್ತಾರೆ ಅಂತಂದರೆ, ಮೊದಲು ತಾವೇ ಮಗಳು ಎಲ್ಲಿ ಹೋದ್ಲು, ಕಾಣಿಸ್ತಾ ಇಲ್ವಲ್ಲ, ಎಲ್ಲಿ ಹೋದ್ಲು ಅಂತ ಹೇಳಿ ಎಲ್ಲ ಕಡೆಯಲ್ಲೂ ಕೂಡ ಹುಡುಕಾಟವನ್ನು ಪ್ರಾರಂಭ ಮಾಡ್ತಾರೆ. ಹುಡುಕಾಟ ಪ್ರಾರಂಭ ಮಾಡಿ ಸುಮಾರು ಗಂಟೆಗಳ ಕಾಲ ಮಗಳ ಸುಳಿವಂತಕ್ಕಂಥದ್ದು ಸಿಗಲ್ಲ. ಆಗ ಏನು ಮಾಡ್ತಾರೆ ಅಂತಂದರೆ, ಪೊಲೀಸ್ ಸ್ಟೇಷನಿಗೆ ಹೋಗಿ ಪೊಲೀಸರ ಮೊರೆ ಹೋಗ್ತಾರೆ. ಪೊಲೀಸರಿಗೆ ಮಗಳು ಫೋಟೋ ಕೊಡ್ತಾರೆ. ನಮ್ಮ ಮಗಳು ಕಾಣಿಸ್ತಾ ಇಲ್ಲ, ಮನೆಗೆ ಬಂದಿಲ್ಲ, ಬೆಳಗ್ಗೆ ಮನೆ ಬಿಟ್ಟವಳು ಇನ್ನೂ ಮನೆಗೆ ಬಂದಿಲ್ಲ, ದಯವಿಟ್ಟು ನನ್ನ ಮಗಳನ್ನು ಹುಡುಕಿಕೊಡಿ ಅಂತ ಪೊಲೀಸರಲ್ಲಿ ಮನವಿ ಮಾಡ್ತಾರೆ. ಇನ್ಫ್ಯಾಕ್ಟ್ ಮಧ್ಯಪ್ರದೇಶದ ವಿದಿಶಾ ಪ್ರಾಂತದ ಪೊಲೀಸರು ಕೂಡ ಆಕೆಯನ್ನು ಹುಡುಕುವಂಥ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ದಿನಗಳ ನಂತರ ಗೊತ್ತಾಗುತ್ತೆ, ಆಕೆಯನ್ನು ಯಾರೂ ಕಿಡ್ನ್ಯಾಪ್ ಮಾಡಿಲ್ಲ, ಆಕೆಯನ್ನು ಯಾರೂ ಹೊತ್ಕೊಂಡು ಹೋಗಿಲ್ಲ. ಆಕೆ ತಾನು ಇಷ್ಟಪಟ್ಟಂತಹ ಒಬ್ಬ ಯುವಕನ ಜೊತೆ ಓಡಿ ಹೋಗಿದ್ದಾಳೆ. ಯಾರನ್ನೋ ಲವ್ ಮಾಡ್ತಿದ್ಲಂತವಳು, ಯಾವುದೋ ಹುಡುಗನ ಲವ್ ಮಾಡ್ತಿದ್ಲಂತೆ. ಸೊ ಮನೆಯಲ್ಲಿ ಒಪ್ಪಲ್ಲ ಅಥವಾ ಮನೆಯಲ್ಲಿ ವಿರೋಧ ಮಾಡ್ತಾರೆ ಅನ್ನುವಂತಹ ಕಾರಣದಿಂದ ಹೇಳದೆ ಕೇಳದೆ ಆ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ. ಓಡಿ ಹೋಗೋದಷ್ಟೇ ಅಲ್ಲ, ಓಡಿ ಹೋದ ನಂತರ ಯಾರಿಗೂ ಗೊತ್ತಾಗದಂತಹ ರೀತಿಯಲ್ಲಿ ಗುಪ್ತವಾಗಿ ಮಧ್ಯಪ್ರದೇಶದ ಯಾವುದೋ ಒಂದು ಊರಲ್ಲಿ ಇಬ್ಬರು ಮದುವೆಯಾಗಿದ್ದಾರೆ ಅನ್ನುವಂತಹ ವಿಚಾರ ಆಕೆಯ ತಂದೆ ತಾಯಿಗಳಿಗೆ ತಿಳಿದು ಬರುತ್ತೆ. ಇದನ್ನು ತಿಳ್ಕೊಂಡಂತಹ ತಂದೆ ಎಷ್ಟು ಆಘಾತಕ್ಕೆ ಗುರಿಯಾಗ್ಬಿಡ್ತಾರೆ ಅಂತಂದರೆ, 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲಹಿ ಮಕ್ಕಳಿಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟು ಎಲ್ಲ ಮಾಡಿ ಅಷ್ಟು ಪ್ರೀತಿಯಿಂದ ಬೆಳೆಸಿರ್ತಾರಲ್ಲ, ಏಕಾಏಕಿ ಮಗಳು ಯಾವುದೋ ಹುಡುಗನ ಜೊತೆ ಓಡಿ ಹೋಗಿಬಿಟ್ರೆ, ಏಕಾಏಕಿ ಮಗಳು ಮನೆ ಬಿಟ್ಟು ಇದನ್ನೆಲ್ಲವನ್ನೂ ಮರೆತು, ತಂದೆ ತಾಯಿ ಮಾಡಿದಂತಹ ಎಲ್ಲ ಉಪಕಾರವನ್ನು ಮರೆತು, ಆ ಪ್ರೀತಿಯನ್ನು ಮರೆತು ಮತ್ತಾರದು ಪ್ರೀತಿಯನ್ನು ಬಯಸಿ ಹೇಳದೆ ಕೇಳದೆ ಓಡಿ ಹೋಗಿಬಿಟ್ರೆ ಹೆಂಗಾಗ್ಬೇಡ?
ಬಹಳ ದುಃಖಿತರಾಗ್ಬಿಡ್ತಾರೆ ಕುಶ್ವಾನ್ ಮನೆಯವರು, ಕುಶ್ವಾನ್ ರಾಂಬಾಬು ಮನೆಯವರು. ಅದೆಷ್ಟು ದುಃಖಿತರಾಗ್ತಾರೆ ಅಂತಂದರೆ ತಿಂಗಳಾನ್ಗಟ್ಲೆ ಮನೆಯಿಂದ ಆಚೆ ಬರೋದಕ್ಕೆ ವಿಲವಿಲ ಅಂತ ಒದ್ದಾಡ್ತಾರೆ, ಭಯ ಬೀಳ್ತಾರೆ. ಯಾಕೆ ಅಂತಂದರೆ ಪ್ರತಿಷ್ಠೆ, ಗೌರವ ಅದು ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಹುಬ್ಬಳ್ಳಿಯಲ್ಲಾದಂತಹ ಘಟನೆ ಕೂಡ ಅದೇ. ಪ್ರತಿಷ್ಠೆ, ಮಾನ, ಮರ್ಯಾದೆ ಇದಕ್ಕೆಲ್ಲ ಅವನು ಅಂಜಿ, ಆ ಪ್ರಕಾಶ್ ಗೌಡ ಪಾಟೀಲ್ ಅನ್ನುವಂಥ ವ್ಯಕ್ತಿ ಅಂಜಿ ಏನು ಮಾಡ್ದ ಅಂತಂದರೆ ತನ್ನ ಮಗಳು ಮಾನ್ಯಾಳ ಗಂಡನ ಕುಟುಂಬವನ್ನು, ಅಂದರೆ ಆ ಹುಡುಗ ವಿವೇಕಾನಂದ ಅಂತ ಏನಿದ್ನಲ್ಲ ದಲಿತ ಹುಡುಗ, ಆತನ ಕುಟುಂಬವನ್ನು ಸರ್ವನಾಶ ಮಾಡಬೇಕು ಅಂತ ಹೊರಟ. ಸರ್ವನಾಶ ಮಾಡಿದರೆ ಏನು ಆತನ ಪ್ರತಿಷ್ಠೆ ಜಾಸ್ತಿ ಆಗ್ತಿತ್ತಾ, ಆತನ ಮರ್ಯಾದೆ ಜಾಸ್ತಿ ಆಗ್ತಿತ್ತಾ ಗೊತ್ತಿಲ್ಲ. ಆದರೆ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಬಿಟ್ಟ. ಇಲ್ಲೂ ಕೂಡ ಅಷ್ಟೇ, ಕುಶ್ವಾನ್ ರಾಂಬಾಬು ಮನೆತನದವರ ಒಂದು ಮರ್ಯಾದೆ ಏನಾಗಬೇಡ, ಪ್ರತಿಷ್ಠೆ ಏನಾಗಬೇಡ, ಅದಕ್ಕೆ ಅಂಜಿ ಎಷ್ಟೋ ತಿಂಗಳುಗಳ ಕಾಲ ಅವರು ಮನೆಯಿಂದ ಹೊರಗಡೆ ಕಾಲೇ ಇಡಲಿಲ್ಲ, ಮನೆಯಿಂದ ಆಚೆನೇ ಬರಲಿಲ್ಲ. ಅದಾದ ಮೇಲೆ ಕುಶ್ವಾನ್ ಮನೆತನದ ಅನೇಕ ಜನ ಸಂಬಂಧಿಕರು, ಆ ರಾಂಬಾಬು ಏನಿದ್ನಲ್ಲ ಯುವತಿಯ ತಂದೆ, ಆತನ ಸಂಬಂಧಿಕರು ಅನೇಕ ಜನ ಬಂದು ಸಾಂತ್ವನವನ್ನು ಹೇಳಿದರು, ಸಮಾಧಾನವನ್ನು ಹೇಳಿದರು. ಆಗಿದ್ದ ಆಗೋಯ್ತು ಮಾರಾಯ, ಬಿಟ್ಟು ಬಿಡು, ತಲೆ ಕೆಡಿಸ್ಕೋಬೇಡ, ಎಷ್ಟು ದಿನ ಅಂತ ಮನೆಯಲ್ಲೇ ಕೂಡ್ತೀರಿ ಎಲ್ಲರೂ, ಬನ್ನಿ ಹೊರಗಡೆ ಬನ್ನಿ, ಸಮಾಜದ ಜೊತೆ ಬೆರೀರಿ, ಆಗಿದ್ದ ಆಗೋಯ್ತು. ಯಾರ ಮನೆಯಲ್ಲೂ ಆಗಲ್ವಾ ಇಂಥ ಇನ್ಸಿಡೆಂಟು, ಎಲ್ಲರ ಮನೆಯಲ್ಲಾಗುತ್ತೆ. ಏನೋ ನಮ್ಮ ಹಣೆ ಬರ ಇಷ್ಟೇ, ಅವಳು ಋಣ ಇಷ್ಟೇ, ನಿಮ್ಮೊಟ್ಟಿಗೆ ಅವಳು ಇರುವಂತಹ ಋಣ ಅವಳಿಗೆ ಇರಲಿಲ್ಲ. ಯಾರನ್ನೋ ಬಯಸಿದ್ಲು, ಇನ್ಯಾರನ್ನೋ ಹುಡ್ಕೊಂಡ್ಲು, ಹೋದ್ಲು, ಬಿಟ್ಟುಬಿಡಿ, ಭಾಳ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಸಾಂತ್ವನದ ಮಾತುಗಳನ್ನು ಆಡಿದರು, ಧೈರ್ಯ ತುಂಬುವಂತಹ ಮಾತುಗಳನ್ನು ಆಡಿದರು. ಇದರೆಲ್ಲರಿಂದ ಪ್ರೇರಣೆಗೊಂಡಂತಹ ಆ ರಾಂಬಾಬು ಕುಶ್ವಾನ್, ಆ ಯುವತಿಯ ಕವಿತಾ ಅನ್ನುವಂತಹ ಯುವತಿಯ ತಂದೆ ರಾಂಬಾಬು ಏನು ಮಾಡ್ತಾನೆ ಅಂತಂದರೆ ಎಲ್ಲ ಸಂಬಂಧಿಕರು ಹೇಳಿದ ಮೇಲೆ ಒಂದು ಸ್ವಲ್ಪ ಸಮಾಧಾನಗೊಳ್ತಾನೆ. ಸಮಾಧಾನಗೊಂಡು ಒಂದು ಸ್ವಲ್ಪ ದಿನಗಳ ನಂತರ ರೀಸೆಂಟಾಗಿ ಏನು ಮಾಡ್ತಾನೆ ಅಂತಂದರೆ ಎಲ್ಲ ಸಂಬಂಧಿಕರನ್ನು ಮನೆಗೆ ಕರಿತಾನಂತೆ. ಕುಶ್ವಾನ್ ಮನೆತನದ ಎಲ್ಲ ಸಂಬಂಧಿಕರನ್ನ, ಅವ್ರಿಗೆ ಪರಿಚಯ ಇರ್ತಕ್ಕಂಥವ್ರನ್ನ, ಫ್ರೆಂಡ್ ಸರ್ಕಲ್ನ ಎಲ್ಲರನ್ನೂ ಮನೆಗೆ ಕರೆದು, ಇನ್ಮೇಲೆ ನನ್ನ ಮಗಳು ನನ್ನ ಪಾಲಿಗೆ ಇಲ್ಲ, ಅವಳು ಸತ್ತು ಹೋಗಿದ್ದಾಳೆ ಅಂತ ಹೇಳಿ ಏನು ಮಾಡ್ತಾನೆ ಅಂತಂದರೆ ಗೋಧಿ ಹಿಟ್ಟಿನಿಂದ ತನ್ನ ಮಗಳ ಕವಿತಾಳ ನಕಲಿ ಶವವನ್ನು ನಿರ್ಮಾಣ ಮಾಡ್ತಾನೆ. ನಕಲಿ ಶವ, ಫೇಕ್ ಡೆಡ್ ಬಾಡಿ, ನಕಲಿ ಶವವನ್ನು ನಿರ್ಮಾಣ ಮಾಡಿ, ಒಬ್ಬ ಮಗಳು ನಿಜವಾಗಲೂ ಸತ್ತರೆ ಯಾವ ರೀತಿಯಾದಂಥ ಅಂತ್ಯ ಸಂಸ್ಕಾರಗಳನ್ನು ಮಾಡಬೇಕು, ಯಾವ ರೀತಿಯಾದಂತಹ ಮೆರವಣಿಗೆಯನ್ನು ಮಾಡಬೇಕು, ಏನೆಲ್ಲ ಕೈಂಕರ್ಯಗಳನ್ನು ಕೈಗೊಳ್ಳಬೇಕು, ಅದನ್ನೆಲ್ಲ ಮಾಡ್ತಾನೆ. ಅದನ್ನೆಲ್ಲ ಮಾಡಿ, ಅಂದರೆ ಆಕೆಯ ನಕಲಿ ಆಕೃತಿಯನ್ನು ಮಾಡಿ, ನಕಲಿ ಶವ ಸಂಸ್ಕಾರವನ್ನು ಮಾಡಿ, ಶವದ ಮೆರವಣಿಗೆಯನ್ನು ಮಾಡಿ, ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ. ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ ಅಂದರೆ ನನ್ನ ಮಗಳು ಇನ್ಮೇಲೆ ನನ್ನ ಪಾಲಿಗೆ ಇಲ್ಲ, ಅವಳಿಗೆ ನಾನು ಎಳ್ಳು ನೀರು ಬಿಟ್ಟೆ, ಅವಳು ನನ್ನ ಪಾಲಿಗೆ ಸತ್ತು ಹೋದ್ಲು ಅಂತ ಹೇಳಿ ಸಿಂಬಾಲಿಕ್ಕಾಗಿ ಈ ತರಹದ ನಕಲಿ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ. ಒಂದು ಹಂತದಲ್ಲಿ ದಿಸ್ ಈಸ್ ಫೈನ್ ಅಂತಿದ್ದಾರೆ ನೆಟ್ಟಿಗರು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ, ಈ ವಿಷಯ ಸಖತ್ ವೈರಲ್ ಆಗ್ತಾ ಇದೆ. ಅಟ್ಲೀಸ್ಟ್ ಪ್ರಾಣನಾದರೂ ಉಳಿಸ್ಕೊಂಡ್ಲಲ್ಲ ಆ ಹುಡುಗಿ. ಇವನು ಕೊಲೆಗಾರ ಅಂತರೂ ಆಗಲಿಲ್ಲ ತಂದೆ. ಈ ಹುಬ್ಬಳ್ಳಿಯಲ್ಲಿ ಏನು ತಂದೆ ಆಕ್ರೋಶಕ್ಕೆ ಒಳಗಾಗಿ ಕೊಲೆ ಮಾಡಿದ್ನಲ್ಲ, ಯಾರಿಗೂ ಆನಂದ ಇಲ್ಲ. ಆ ಹುಡುಗಿ ಕಡೆಯವರಿಗೂ ಆನಂದ ಇಲ್ಲ, ಇವನು ಮನೆ ತಂದವರಿಗೂ ಆನಂದ ಇಲ್ಲ, ಇವನು ನಂಬಿಕೊಂಡವರಿಗೂ ಆನಂದ ಇಲ್ಲ, ಆ ಕಡೆ ಆ ಹುಡುಗಿಯ ಗಂಡನ ಮನೆಯವರಿಗೂ ಆರಾಮಿಲ್ಲ, ಅವರಿಗೂ ಆನಂದ ಇಲ್ಲ. ಎಲ್ಲರದ್ದು ಮೈಂಡ್ ಎಷ್ಟು ಡಿಸ್ಟರ್ಬ್ ಆಗಿದೆ ನೋಡಿ. ಆದರೆ ಇಲ್ಲಿ ವೆರಿ ಇಂಟೆಲಿಜೆಂಟ್ ಡಿಸಿಷನ್ ತೊಗೊಂಡಿದ್ದಾನೆ. ಹೋಗಬೇಕಾದ್ರೆ ಅವಳೇನು ನಮಗೆ ಹೇಳೋದ್ಲ, ಲವ್ ಮಾಡಬೇಕಾದ್ರೆ ನಮಗೇನು ಹೇಳಿ ಹೋದ್ಲ, ಯಾವುದೋ ಹುಡುಗನ ನಂಬಿದಾಳೆ, ಅವಳಿಂದ ಹೋಗಿದ್ದಾಳೆ. ಒಂದು ವೇಳೆ ಅವ್ರ ಪ್ರೀತಿ ಏನಾದರೂ ಚೆನ್ನಾಗಿತ್ತು ಅಂತಂದರೆ ಬದುಕ್ತಾರೆ, ಲೆಟ್ ದೆಮ್ ಲಿವ್, ಹೋಗಲಿ, ಎಷ್ಟು ದಿನ ಅಂತ ನಾನು ತಲೆ ಕೆಡಿಸ್ಕೊಂಡು ಕೊಡೋಣ, ಅವಳಿಗೆ ಅಪ್ಪ ಅಮ್ಮ ಬೇಡ ಆಗಿದ್ದಾರೆ ಅಂತಂದ ಮೇಲೆ ನನಗೆ ಯಾಕೆ ಬೇಕು ಅನ್ನುವಂತಹ ಒಂದು ಕಲ್ಲು ಮನಸ್ಥಿತಿಯನ್ನು ಮಾಡಿಕೊಂಡು ಕೋಪದ ಕೈಗೆ ಬುದ್ಧಿಯನ್ನು ಕೊಡದೆ, ಕ್ರೋಧದ ಕೈಗೆ ಬುದ್ಧಿಯನ್ನು ಕೊಡದೆ, ತಾನೇ ಒಂದು ಮಗಳ ಶವದ ಆಕೃತಿಯನ್ನು ಗೋಧಿಗಿಟ್ಟಿಂದ ಶವದ ಆಕೃತಿಯನ್ನು ಮಾಡಿ ಮೆರವಣಿಗೆ ಮಾಡಿ ನನ್ನ ಮಗಳು ಸತ್ಲು, ನನ್ನ ಮಗಳು ನನ್ನ ಪಾಲಿಗಿಲ್ಲ ಅಂತ ಎಳ್ಳು ನೀರು ಬಿಟ್ಬಿಟ್ಟ. ಇದು ಬಹಳ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ. ಅಟ್ಲೀಸ್ಟ್ ಮಗಳು ಪ್ರಾಣ ಆದರೂ ಉಳಿತಲ್ಲ, ಇವನು ಕೊಲೆಗಾರ ಆದರೂ ಆಗಲಿಲ್ಲ. ಹಿಂಗಿರ್ಬೇಕಪ್ಪ, ಹಿಂಗೆ ಮಾಡಬೇಕು ಅಂತ ಅನೇಕ ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ದಾರೆ. ಇನ್ನೂ ಅನೇಕ ಜನ ಅವಳಿಗೆ ಸ್ವಾತಂತ್ರ್ಯ ಇತ್ತು, ಅವಳಿಗೆ ಆದಂತಹ ಒಂದು ರೈಟ್ಸ್ ಇದೆ, ಅವಳು ಯಾರನ್ನು ಬೇಕೋ ಅವಳನ್ನು ಪ್ರೀತಿ ಮಾಡಿದ್ದಾಳೆ, ಅವ್ರ ಜೊತೆ ಹೋಗಿದ್ದಾಳೆ, ತಪ್ಪೇನಿಲ್ಲ ಅವಳು ಹೋಗಿದ್ದು ಅನ್ನುವಂತಹ ವಾದಗಳು ಕೂಡ ಕೇಳಿಬರ್ತಾ ಇದೆ. ಬಟ್ ವಾಟ್ ಎವರ್, ಕ್ರೈಮ್ ಅಂತರೂ ಆಗಲಿಲ್ವಾ, ರಕ್ತ ಅಂತರೂ ಹರಿಲಿಲ್ವಾ, ಯಾವುದೇ ಕುಟುಂಬಗಳು ಕೂಡ ಪರದಾಡುವಂತೆ ಪೇಚಾಡುವಂತೆ ಆಗಲಿಲ್ವಾ, ಮಗಳನ್ನು ಕಳೆದುಕೊಂಡಂತಹ ಅಥವಾ ಮಗಳು ದೂರ ಆದಂತಹ ದುಃಖ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಬಟ್ ಕಮ್ಬ್ಯಾಕ್ ಮಾಡಿದ್ದಾರೆ ಆ ಫ್ಯಾಮಿಲಿಯವರು, ಕಮ್ಬ್ಯಾಕ್ ಮಾಡಿನೇ ಇಷ್ಟು ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವೈರಲ್ ಆಗ್ತಾ ಇದೆ. ಮಗಳು ಓಡಿ ಹೋದ್ಲು ಬೇರೆ ಹುಡುಗನ ಜೊತೆ ಅನ್ನುವಂತಹ ಒಂದು ಕಾರಣದಿಂದ ಆಕೆಯ ಮೇಲೆ ಯಾವುದೇ
ಕ್ರೋಧ ಇಲ್ಲದೆ ಕೋಪ ಇಲ್ಲದೆ ಅವಳು ನಮ್ಮ ಪಾಲಿಗಿಲ್ಲ ಅಂತ ನಕಲಿ ಅಂತ್ಯ ಸಂಸ್ಕಾರವನ್ನು ಮಾಡಿ ನನ್ನ ಮಗಳು ನನ್ನ ಪಾಲಿಗೆ ಸತ್ಲು ಅಂತ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ಕುಶ್ವಾನ್ ರಾಂಬಾಬು. ಇದು ಒಟ್ಟಾರೆಯಾಗಿ ಈ ಹೊತ್ತಿನ ವಿಶೇಷ. ನಿರಂತರ ಜೊತೆಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.